ತತ್ವ ವಿಚಾರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ತಪಸ್ವಿ, ಅಂಧಕಾರದಲ್ಲಿ ಮುಳುಗಿರುವ ವಿದ್ಯಾರ್ಥಿಗಳನ್ನು ಜ್ಞಾನದೆಡೆಗೆ ಕರೆದುಕೊಂಡು ಹೋಗುವ ನನ್ನ ಪ್ರೀತಿಯ ಗುರುಗಳಾದ ಕಪೂರ್ ಸರ್ ಅವರಿಗೆ ನನ್ನ ನಮನಗಳು. ಹೊರಗನ್ನಡದ ಹಣ್ಣಾದ ಪಾಠವನ್ನು ಸವಿಯುತ್ತಾ ವಚನಗಳ ತಾತ್ಪರ್ಯವನ್ನು ಜೀವಂತವಾಗಿ ಬೋಧಿಸುತ್ತಾ ಪಾಠ ಕೋಣೆಯನ್ನೇ ಒಂದು ಆಧ್ಯಾತ್ಮ ಮಂದಿರವನ್ನಾಗಿ ಮಾಡಿ ಬೋಧನೆಗೈಯುತ್ತಿರುವ ನನ್ನ ಪ್ರೀತಿಯ ಗುರುಗಳಾದ ಶ್ರೀ ಮಂಟೂರ್ ಸರ್ ಅವರಿಗೆ ನನ್ನ ನಮನಗಳು. ಬಣ್ಣದ ಬಿಂಬದಲ್ಲಿ ತತ್ವದ ತೇಜಸ್ಸು ಮೂಡಿಸಿದವರು, ರಾಜ್ಯಶಾಸ್ತ್ರವನ್ನು ಪಾಠವನ್ನಾಗಿ ಬೆಳೆಸಿಕೊಂಡವರು, ಗುರು ಸ್ವರೂಪದಲ್ಲಿ ಮೃದು ಸಹೋದರನಾಗಿ ಮಿಂಚಿದವರು, ಪ್ರತಿ ನೋಟದಲ್ಲಿ ಪ್ರೇರಣೆಯ ದಾರಿ ತೋರಿಸಿದವರು, ನನಗೆ ಗುರುಗಳಾಗುವ ಪೂರ್ವದಲ್ಲಿ ಸಹೋದರನಾಗಿ ಬಂದವರೇ ನನ್ನ ಪ್ರೀತಿಯ ಗುರುಗಳಾದ ಶ್ರೀ ಕಿರಣ್ ಪತನ್ ಶೆಟ್ಟಿ ಸರ್ ಅವರಿಗೆ ನನ್ನ ನಮನಗಳು. ವಯಸ್ಸು ಚಿಕ್ಕದು, ಆದರೂ ಬೃಹತ್ ಜ್ಞಾನ, ಮಾತು ಕಲಿಕೆ, ನೋಟದ ಪ್ರೇರಣೆಯ ಕಡೆ ನಡೆಯಿತು. ರಾಜ್ಯಶಾಸ್ತ್ರ ಅವರ ಕೈಯಲ್ಲಿ ಕಥೆಯಾಯಿತು, ನಮ್ಮ ಮನಸ್ಸುಗಳೊಳಗೆ ಬೆಳಕಾಯಿತು. ಅವರ ದಿಟ್ಟ ನೋಟದಲ್ಲಿ ಮಾರ್ಗದರ್ಶನದ ದಾರಿ ಕಾಣುತ್ತಿತ್ತು. ಅವರೇ ನಮ್ಮ ಪ್ರೀತಿಯ ಗುರುಮಾತೆಯಾಗಿರುವ ಅಶ್ವಿನಿ ಮಾತೆಯವರಿಗೆ ನನ್ನ ನಮನಗಳು. ಅವರಿವರೆನ್ನದೆ ಈ RDS ಕಾಲೇಜಿನಲ್ಲಿ ಬೋಧನೆಗೈಯುತ್ತಿರುವ ಎಲ್ಲ ನನ್ನ ಗುರು ವೃಂದದವರಿಗೆ ನನ್ನ ನಮನಗಳು. RDS ಕಾಲೇಜಿನಲ್ಲಿ ಶಿಷ್ಯನಲ್ಲಿರುವ ಸಾಮರ್ಥ್ಯವನ್ನ ಗುರುತಿಸಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಬೆಳೆಯಲು ಶಕ್ತಿ ಸಾಮರ್ಥ್ಯವನ್ನ ಒದಗಿಸಿಕೊಡತಕ್ಕಂತ ವೇದಿಕೆ ನಮ್ಮದಾಗಿದೆ. ಇಲ್ಲಿ ಬೋಧಕರಲ್ಲಿ ಸಾರ ತಿಳುವಳಿಕೆ, ತತ್ವದ ಬೆಳಕು ಸದಾ ಹರಿದು ಹರಿದು ವಿದ್ಯಾರ್ಥಿಗಳ ಜೀವನದಲ್ಲಿ ಮನಸ್ಸುಗಳಲ್ಲಿ ಬೆಳಗುತ್ತಾ ಇದೆ. ಕ್ರೀಡಾಕಲೆ, ಭಾಷೆ, ಪ್ರಬಂಧ ಎಲ್ಲವನ್ನ ಸಮಾನವಾಗಿ ಉತ್ತೇಜಿಸುವ ಈ ಸಂಸ್ಥೆ ಸಮಗ್ರ ವ್ಯಕ್ತಿತ್ವ ಅಭಿವೃದ್ಧಿಗೆ ಆದರ್ಶವಾಗಿದೆ. ಇಲ್ಲಿ ಸ್ವಾತಂತ್ರ್ಯವಿದೆ, ದಿಕ್ಕು ನೀಡುವ ಮಾರ್ಗದರ್ಶನವಿದೆ. ತತ್ವಶಾಸ್ತ್ರದ ತಾತ್ವಿಕ ಸಮತೋಲನದಂತೆ ಜ್ಞಾನ, ಕೌಶಲ್ಯ, ಸೌಂದರ್ಯ ಭಾವಗಳ ಸಮನ್ವಯ ಶಿಕ್ಷಣಾಲಯ ಯಾವುದಾದ್ರೂ ಇರುವುದೇ ಅಂತಂದ್ರೆ ಅದು ನಮ್ಮ ಹೆಮ್ಮೆಯ RDS ಕಾಲೇಜು ಶಿಕ್ಷಣ ಸಂಸ್ಥೆ ಅಂತ ಹೇಳ್ತಾರೆ. ಇಷ್ಟು ನನ್ನ ಕವನ. ಈ ಕವನವನ್ನ, ನನ್ನ ಅನಿಸಿಕೆಗಳನ್ನ ಕವನದ ಮೂಲಕ ವ್ಯಕ್ತ ಮಾಡಲು ಅವಕಾಶವನ್ನ ಕೊಟ್ಟಿರ್ತಕ್ಕಂಥ ಎಲ್ಲ ಗುರು ವೃಂದದವರಿಗೂ ನಾನು ಭಕ್ತಿಯ ಕೃತಜ್ಞತೆಗಳನ್ನ. ಸಮಾಜ ಎಚ್ಚರ ಆಗಬೇಕು, ನಮ್ಮ ಯುವಕರನ್ನ ಹುರಿದುಂಬಿಸಬೇಕು, ಯುವಕರನ್ನ ಪ್ರೇರೇಪಿಸಬೇಕು, ಯುವಕರಿಗೆ ಒಂದು ಒಂದು ಒಳ್ಳೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ಆಶ್ರಯ ಆಗ್ತಕ್ಕಂಥ ಸಂಕಲ್ಪಗಳನ್ನ ನಾವು ಸಮಾಜ ಮಾಡಬೇಕು. ಆತ್ಮೀಯರೇ, ಅದಕ್ಕೆ ನಮ್ಮ ಹುಡುಗರಿಗೆ ಇದಕ್ಕೇನು ಹೆಸರು ಹೊಡೆದ್ರಲ್ಲ, ನಿಮಗೆ ಹೇಳ್ತೀನಿ ನಾನು, ನೀವು ಅವ್ರ ಬೆನ್ನು ಹತ್ತಬೇಡಿ, ಅವರು ನಿಮ್ಮ ಜೊತೆ ಬರುವಾಗ ನೀವು ಬೆಳೆದು ತೋರಿಸಿ, ನೀವು ಸಾಧಿಸಿ ತೋರಿಸಿ. ಅದಕ್ಕೆ ಬದುಕು ಅಷ್ಟು ಸರಳ ಅಲ್ಲ, ಬದುಕು ಅಷ್ಟು ಸುಲಭ ಅಲ್ಲ. ಅರ್ಥ ಮಾಡ್ಕೊಂಡ್ರೆ ಬಹಳ ಚಂದ ಐತಿ. ಮಾಡ್ತಾ ಹೋದ್ರೆ ಅದರಂತ ವಿಕಾರ ಯಾವುದೂ ಅಲ್ಲ, ಬೇಕಾರನೇ ಯಾವುದೂ ಅಲ್ಲ. ಅರ್ಥ ಮಾಡ್ಕೊಳ್ಳಿ, ಬದುಕನ್ನ ಪ್ರೀತಿಸಿ. ಎಂಥವ್ರು ಏನೆಲ್ಲ ಸಾಧನೆ ಮಾಡಕ್ಕೆ ಸಾಧ್ಯ. ಆತ್ಮೀಯರೇ, ನೀವು ಸಾಧನೆಯತ್ತ ಮುಖ ಮಾಡ್ತಾ ಇಲ್ಲ, ಸಾಧನೆಯತ್ತ ಮುಖ ಮಾಡ್ತಾ ಇಲ್ಲ. ನಿಮ್ಮ ದಾರಿ ಸರಿ ಇಲ್ಲ, ನಿಮ್ಮ ಆಲೋಚನೆಗಳು ಸರಿ ಇಲ್ಲ, ನಿಮ್ಮ ವರ್ತನೆಗಳು ಸರಿ ಇಲ್ಲ. ದಯವಿಟ್ಟು ಅದು ಒಂದಿಷ್ಟು ಬದಲು ಮಾಡ್ಕೊಂಡ್ರೆ ಏನು ನಿಮ್ಮನ್ನ ನೋಡಿ ಮುಖ ತಿರುಗಿ ಹೋಗ್ತಾರಲ್ಲ ಅವರೆಲ್ಲ ನಿಮ್ಮ ಹಿಂದೆ ಲೈನ್ ಮೇಲೆ ಲೈನ್ ಬರ್ತಾರೆ, ಲೈನ್ ಹತ್ತಿ ಬರ್ತಾರೆ ಅಷ್ಟೇ, ಮತ್ತೆ ಏನಿಲ್ಲ. ಅದಕ್ಕೆ ಒಂದು ಸಣ್ಣ ಇದು ಹೇಳ್ತೀನಿ, ಸಾಧನೆ ಮಾಡೋಂಗೆ ಏನೆಲ್ಲ ಸಾಧ್ಯ ಐತಿ ಅನ್ನೋದು ಒಂದು ಸಣ್ಣ ಸಂಖ್ಯೆ ಹೇಳ್ಬಿಡ್ತೀನಿ ನಾವು. ನಮ್ಮಲ್ಲಿ ಒಂದು ಹುಡುಗಿ 50% ಮಾಡಿದ್ರೆ, 50%. ಇದು ಸುಮಾರು ಒಂದು 15 ವರ್ಷದ ಹಿಂದಿನ 18 ವರ್ಷದ ಹಿಂದಿನ ಕಥೆ ಹೇಳ್ತೀನಿ. SLC PUCಗೆ 50% ಅಂಕ ತಗೊಂಡ್ರು. ಅವ್ರ ಗೆಳತಿಯರೆಲ್ಲ 85-90 ತಗೊಂಡ್ರು. ತಕ್ಷಣ 2 ವರ್ಷದೊಳಗ 85-90 ಮೇಲೆ ಏನ್ ಮಾಡಿದ್ರು, ಎಲ್ಲರೂ ಒಟ್ಟಿಗೆ ಹೋಗ್ಬಿಟ್ರು. ಈ 50 ಮಾಡಿರುವಂತ ಹುಡುಗಿ ಬಹಳ ನೊಂದ್ಕೊಂಡ್ರು, ಬಹಳ ಬೇಜಾರು ಮಾಡ್ಕೊಂಡ್ರು. ಆದ್ರೂ ಮತ್ತೊಂದು ಕ್ಷಣ ಎದ್ದಿತ್ತು, ಕಲಿಬೇಕಲ್ಲ, ಇನ್ನಾದ್ರೂ ಕಲಿಬೇಕಲ್ಲ ಅಂತ ಕಲಿತ್ಲು. ಮಸ್ತ್ ಕಲಿತ್ಲು,
ಪ್ರತಿ ವರ್ಷದ ರಿಸಲ್ಟ್ನಲ್ಲಿ ಪ್ರಗತಿ ಕಾಣ್ತಾ ಬಹು ಎತ್ತರಕ್ಕೆ ಹೋಗಿ ನಿಂತು ಒಮ್ಮೆ ಹುಡುಗಿಯರು ಕಾಂಪಿಟೇಟಿವ್ ಎಕ್ಸಾಮ್ ಇಟ್ಲು. ತಹಸೀಲ್ದಾರ್ ಅಂದ್ ಏನಕ್ಕೆ ಬಾಜು ಕೂತಲ್ಲ ನೌಕರಿ ಹಿಡಿದಿದ್ಲ ಅವ್ರು ತಲಾಟಿ ಹಾಕಿ ಕಿಟ್ಟಿ ಕೈಯಾಗಿ ಬಂದು ಸೈಗೆ ಮುಂದೆ ನಿಲ್ಲುವಂಗ ಅವ್ರು ತಲಾಟಿ ಈಗ 50 ಹುಡುಗಿ ತಹಸೀಲ್ದಾರ್. ಅದಕ್ಕೆ ಸಾಧ್ಯ ಇಲ್ಲ ಅಂತ, ಮುಗೀತು ಅಂತ, ನನ್ನಿಂದ ಆಗೋದಿಲ್ಲ ಅಂತ ಯಾರು ಕುಂಡಿರ್ತಿಲ್ಲ ಅವರು ದೊಡ್ಡ ಹೇಡಿಗಳು. ನೀವೆಲ್ಲ ಹೇಡಿಗಳಲ್ಲ, ನೀವೆಲ್ಲ ಸಂಕಲ್ಪ ಮಾಡಿಕೊಂಡು ಎದ್ದು ನಿಲ್ಲಬೇಕು, ಗಟ್ಟಿಯಾಗಿ ಎದ್ದು ನಿಲ್ಲಬೇಕು. ಸಮಾಜದ ಓರಿಕೋರಿಗಳನ್ನು ತಿದ್ದುವಂತ ಜವಾಬ್ದಾರಿಯನ್ನ ಹೊರಬೇಕು. ಯಾಕಂದ್ರೆ ಇನ್ನು ನಮ್ಮಂಥವರಿಂದ ಸಾಧ್ಯ ಇಲ್ಲ. ಸಮಾಜ ಕಟ್ಟುವ ಜವಾಬ್ದಾರಿ ನಿಮ್ಮಂಥವರಿಂದ ಸಾಧ್ಯ ಇದೆ. ನಾವು ಕಟ್ಟಕ್ಕಾಗೋದಿಲ್ಲ, ನೀವು ಕಟ್ಟಬಹುದು. ದೇಶವನ್ನು ಮುನ್ನಡೆಸುವವರು ನೀವು, ನಾವಲ್ಲ. ಸೈನಿಕರನ್ನೆಲ್ಲ ನೋಡಿ, ರೈತರನ್ನೆಲ್ಲ ನೋಡಿ, ಅವಿರತವಾಗಿ ಎಷ್ಟು ದುಡಿತಾ ಇದ್ದಾರೆ, ನಮ್ಮನ್ನೆಲ್ಲ ಎಷ್ಟು ಸುರಕ್ಷಿತವಾಗಿ ಇಟ್ಟಾರೆ. ಅವರು ವೈರಿಗಳನ್ನು ಒಳಗೆ ಬಿಡ್ತಾ ಇಲ್ಲ, ಇವರು ನಮ್ಮ ಹೊಟ್ಟೆ ಹಸಿವನ್ನ ಹಂಗ ಬಿಡ್ತಾ ಇಲ್ಲ. ಇವ್ರು ಹೊಟ್ಟೆ ತುಂಬಿಸ್ತಾ ಇದ್ದಾರೆ, ಅವ್ರು ವೈರಿಗಳಿಂದ ರಕ್ಷಿಸ್ತಾ ಇದ್ದಾರೆ. ನಾವು ಆರಾಮ್ ಮಸ್ತ್ ಊಟ ಮಾಡ್ಕೊಂಡು ನಿದ್ದೆ ಮಾಡ್ತೀವಿ ಅಂತಂದ್ರೆ ಯೋಚನೆ ಮಾಡಿ, ನಾವೇನು ಈ ದೇಶಕ್ಕೆ ನಾವೇನು? ನಮ್ಮ ಮುಂದೆ ಪ್ರಶ್ನೆಗಳ ಸರಮಾಲಿಯೇ ಇದೆ. ಆ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಬೇಕು. ದೇಶ ಕಟ್ಟಬೇಕಾದವ್ರ ನಿಯಮ ಇದ್ರಿ. ದೇಶದ ಸಂಪತ್ತು ಅಂತ ಹೇಳ್ತಾರೆ, ಯೂತ್ ಈಸ್ ಸಾಲ್ಟ್ ಆಫ್ ನೇಷನ್ ಅಂತ. ಇವತ್ತು ಅಂದ್ರೆ ದೇಶಕ್ಕೆ ಉಪ್ಪು ಇದ್ದ ಹಾಗೆ, ಉಪ್ಪಿಲ್ಲ ಊಟನೇ ಇಲ್ಲ. ನೀವೆಲ್ಲ ಅಂತಹ ಸಂಪತ್ತಾಗಬೇಕು, ಸಮಾಜಕ್ಕೆ ಹೊರೆ ಆಗ್ಬಾರ್ದು. ಭಾಳ ಮಾತಾಡಿದ್ರೆ ನಾ ಮಾತಾಡೋದಿಲ್ಲಕ್ಕೆ ಬಂದನಿ, ಮಾತಾಡೋದಿಲ್ಲಕ್ಕೆ ಬಂದ ಇಟ್ಟು ಮಾತಾಡಿದ್ರಿ, ಮತ್ತು ಮಾತಾಡೋದಕ್ಕೆ ಬಂದಿದ್ರಿ ಎಷ್ಟು ಮಾತಾಡ್ತಿದ್ರಿ ಅಂತ ಆಗ್ಬಾರ್ದು. ಒಲವದು ಪ್ರತಿಯೊಂದು ಮಾನವ ಜೀವಿಗೆ ನಾನು ಯಾರು ಗುರುತಿಸ್ಲಿ ಅಂತಕ್ಕಂಥದ್ದು ಇರ್ತದೆ. ಅದ್ರದ್ದು ಎಂಟಿ ಅಪ್ರೋಚು, ಎಂಟಿ ಬಿಹೇವಿಯರ್ಸ್ ಏನಾರ ಅದು ಅಂದ್ರೆ ಎಂಟಿ ಸೋಷಿಯಲ್ ಆಕ್ಟಿವಿಟಿಗೆ ಎಡೆ ಮಾಡಿಕೊಡ್ತಾವ ಅಷ್ಟಾವ. ಅದನ್ನು ನೀವೇನು ಮಾಡಿರಿ, ಪಾಸಿಟಿವ್ ತಗೋರಿ, ಧನಾತ್ಮಕವಾಗಿ ತಗೋರಿ. ಒಳ್ಳೆ ನಿಮ್ಮಲ್ಲಿ ಏನು ಪ್ರತಿಭೆ, ನಿಮ್ಮಲ್ಲಿ ಏನು ಇಂಟ್ರೆಸ್ಟ್ ಐತೋ ಒಳ್ಳೆ ಇಂಟ್ರೆಸ್ಟನ್ನು ಅದನ್ನು ಕನ್ವರ್ಟ್ ಮಾಡ್ಬೇಕು. ಕ್ರಿಕೆಟ್ದಾಗ ಕಾಮೆಂಟ್ರಿ ಹೇಳುವಾಗ ಹೇಳ್ತಿರ್ತಾರೆ ಗೊತ್ತೈತಿ, ಬಾಲ್ ಹ್ಯಾಂಗ್ ಕನ್ವರ್ಟ್ ಮಾಡಿದೆ ಅಂತೇಳಿ. ಈ ಕಡೆ ಬರ್ತಿರ್ತೈತಿ, ಈ ಕಡೆ ರಿವರ್ಸ್ ಶಾಟ್ ಹೊಡಿತಿರ್ತಾರೆ ಗೊತ್ತೈತಿ. ಅವರು ಎಲ್ಲಿ ಗ್ಯಾಪ್ ಇರ್ತೈತಿ ಅಲ್ಲಿ ನೋಡಿ ಶಾಟ್ ಹೊಡಿತಿರ್ತಾರೆ, ಕನ್ವರ್ಟ್ ಮಾಡ್ತಿರ್ತಾರೆ. ತಮಗೆ ಹೆಂಗೆ ಬೇಕೋ ಹಂಗೆ ಬಾಲನ್ನು ಕನ್ವರ್ಟ್ ಮಾಡ್ತಿರ್ತಾರೆ. ಬಾಲರ್ ನೋಡಿ ಆಟ ಆಡೋದಿಲ್ಲ, ಅವರು ಬಾಲ್ ನೋಡ್ತಿರ್ತಾರೆ. ಬಾಲ್ ನೋಡಿ ತಮಗೆ ಹೆಂಗೆ ಬೇಕೋ ಹಂಗೆ ಕನ್ವರ್ಟ್ ಮಾಡಿ 6, 4 ಹೊಡಿತಿರ್ತಾರೆ. ಹಂಗೆ ನಿಮ್ಮಲ್ಲಿ ಯಾವ ಪ್ರತಿಭೆ ಐತೋ, ಏನು ಪ್ರತಿಭೆ ಐತೋ ಅದನ್ನು ಧನಾತ್ಮಕವಾಗಿ ಕನ್ವರ್ಟ್ ಮಾಡ್ಕೋಬೇಕು. ಧನಾತ್ಮಕವಾಗಿ ಕನ್ವರ್ಟ್ ಮಾಡಿಕೊಂಡು ಭಾಳ ಯುದ್ಧದಲ್ಲಿ ಈಗ ನಿಮ್ಮಲ್ಲಿ ಒಳ್ಳೆಯ ನರಮಂಡಲ, ಒಳ್ಳೆ ಮಾಂಸಖಂಡಗಳು ಇರ್ತವೆ. ಈ ವಯಸ್ಸಿನಾಗ ದೊಡ್ಡ ದುರಂತ ಏನಂತಂದ್ರೆ ಬಾಲ್ಯದೊಳಗೆ ಸಿಕ್ಕಾಪಟ್ಟಿ ಟೈಮ್ ಇರ್ತದ, ಏನೂ ಗೊತ್ತಿರೋದಿಲ್ಲ, ನಾಲೆಜ್ ಇರೋದಿಲ್ಲ. ಈ ವಯಸ್ಸಿಗೆ ಬಂದಿರ್ತೀರಿ, ನಾಲೆಜ್ ಇರ್ತದ, ಶಕ್ತಿನೂ ಇರ್ತದ, ಟೈಮ್ ಇರೋದಿಲ್ಲ. ವಯಸ್ಸಾಗ್ತದ, ನಾಲೆಜು ಐತಿ, ರೊಕ್ಕ ಐತಿ, ಟೈಮು ಅದ, ಶಕ್ತಿ ಇರೋದಿಲ್ಲ, ಮಾಡಬೇಕು ಅಂತಕ್ಕಂಥ ದೈಹಿಕ ಸಾಮರ್ಥ್ಯ ಇರೋದಿಲ್ಲ. ಆದರೆ ಈಗ ಏನು ಈ ವಯಸ್ಸೈತಲ್ಲ, ಈ ವಯಸ್ಸಿನಾಗನ ಸಾಧಿಸಿ ತೋರಿಸೋದ. ಬೀರ್ ದೇವತೆ ಮಾನ್ಯ ಹುಡುಗ IPS ಮಾಡಿದ, ಹುರಿಕಾಯಿ ಹುಡುಗಮ್ಮ. ಹೌ ಇಟ್ ಈಸ್ ಪಾಸಿಬಲ್ ಆಗ್ತೈತಿ. ಯಾಕೆ ಆಗೋದಿಲ್ಲ ಹೇಳಿದ್ರಲ್ಲ ಸರ್, 50 ಹುಡುಗಿ ತಹಸೀಲ್ದಾರ್ ಆಗ್ಯಾಳ ಅಂದಮೇಲೆ ನಾವ್ಯಾಕೆ ಆಗಬಾರ್ದು, ಯಾಕೆ ಮಾಡಬಾರ್ದು? ನಂದ ಎಕ್ಸಾಂಪಲ್ ತೊಗೊಂಡ್ರೆ ನಾನು PUC ಮ್ಯಾಥಮೆಟಿಕ್ಸ್ 38, BSc ಒಳಗೆ ನಾನು 2 ಅಂಕಿ ಕಾಣ್ತಾವೆ, 99 or 100. ಮ್ಯಾಥಮೆಟಿಕ್ಸ್ BSc ಒಳಗೆ 99 or 100, 2 ಅಂಕಿ ಬಿಟ್ಟು ಬೇರೆ ಅಂಕಿನೇ ಸಿಗೋದಿಲ್ಲ ನನ್ನ ಮಾರ್ಕ್ಸ್ ಕಾರ್ಡ್ನಾಗ. ಐ ವಾಸ್ 38. PUC ಸೈನ್ಸ್ ಒಳಗೆ ನನಗೆ ಅಗದಿ ಲೀಸ್ಟ್ ಮಾರ್ಕ್ಸ್ ಬಂದದ ಮ್ಯಾಥಮೆಟಿಕ್ಸ್, ಬರೀ 38 ತೊಗೊಂಡು ಪಾಸ್ ಅದಾವ. ನಾನು ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಒಂದು ನಿದರ್ಶನ ಅಷ್ಟೇ. ಇವೆಲ್ಲ ಕೀಳರಿಮೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ನನಗಾಗೋದಿಲ್ಲ, ನನಗೇನು ತಿಳಿದಿಲ್ಲ, ನಮ್ಮವ್ವ ಅಪ್ಪ ಅಂಗೂಟಿ ಚಾಪದಾರ, ಹೆಬ್ಬಟ್ಟಿನವ್ರದಾರ, ನನಗೆ ಸ್ಕೋಪ್ ಇಲ್ಲ, ಅದು ಕಾಲು ಹೋಯ್ತು. ಈಗೆಲ್ಲ ಏನಾಗಿಬಿಟ್ಟಾವಂದ್ರೆ ಕಮ್ಯುನಿಟಿ ಲೆವೆಲ್ದೊಳಗೆ ದೊಡ್ಡ ಸಪೋರ್ಟ್ ಅದ ನಿಮಗೆ. ನೀವು ಏನರ ಅಚೀವ್ಮೆಂಟ್ ಮಾಡಿರಂದ್ರೆ ಫಸ್ಟ್ ಪೇಪರ್ದಾಗ ಬಂದ ತಕ್ಷಣ ನಿನ್ನ ಕಮ್ಯುನಿಟಿ ಯಾವುದನ್ನು ಹುಡುಕ್ತಾರೆ. ಅದರದ್ದು ಬೇರೆ ವಿಚಾರಗಳು ಅದನ್ನು ನಾ ಮಾತಾಡೋದಿಲ್ಲ. ನಿನ್ನ ಕಮ್ಯುನಿಟಿ ಅವ್ರು ನಿನ್ನ ಮನಿತನ ಬಂದು ಮುಂದೆ ಏನು ಮಾಡಾವದಿಪ್ಪ, ಎಷ್ಟು ರೊಕ್ಕ ಬೇಕು ಅಂತೇಳಿ ತಾನ ಬಂದು ನಿಮ್ಮ ಮನಿತನ ಬಂದು ರೊಕ್ಕ ಕೊಟ್ಟು ಹೋಗ್ತಾರೆ.
ಕಮ್ಯುನಿಟಿ ಲೆವೆಲ್ ಸ್ಪಿರಿಟ್ಗಳು ಭಾಳ ಅದಾವ ನಮ್ಮ ಏರಿಯಾದೊಳಗೆ. ಗೋಕಾಕ್ ಇರ್ಬೋದು, ಮೂಡ್ಲಿಗೆ ಇರ್ಬೋದು. ನೀವು ಒಂದು ಸ್ವಲ್ಪ ಅಚೀವ್ಮೆಂಟ್ ಮಾಡಿ ತೋರಿಸಿದ್ರೆ ಸಾಕು, ಮರುದಿವ್ಸ ಪೇಪರ್ದಾಗ ಬಂದ್ರೆ ಫಸ್ಟ್ ನಿನ್ನ ಕೇಳೋದನ್ನ ಯಾವ ಕಮ್ಯುನಿಟಿ ಅನ್ವ. ಹಂಗಾರೆ ನಮ್ಮ ಕಮ್ಯುನಿಟಿಯಾಗ ಇಂಥದ್ದೊಂದು ಪ್ರತಿಭೆ ಐತಿ, ಅದನ್ನು ಬೆಳೆಸೋನು. ನಿಮ್ಗೆ ಒಂದು ಪೈಸಾ ಖರ್ಚಿಲ್ಲ, ನೀ ಎಲ್ಲಿ ಡೆಲ್ಲಿಗೆ ಹೋಗ್ತೀಯೋ, ಬಾಂಬೆ ಪುನಾಕ್ ಹೋಗ್ತೀಯೋ, ಏನು ಮಾಡ್ತೀಯೋ ಎಲ್ಲ ನಿನ್ನ ಆರ್ಥಿಕ ವ್ಯವಸ್ಥೆಯನ್ನು ನಿನ್ನ ಕಮ್ಯುನಿಟಿ ನೋಡ್ಕೊತದ, ನಿನ್ನ ಟೀಚರ್ಸ್ ನೋಡ್ಕೊತಾರ, ನಿನ್ನ ಕಾಲೇಜ್ ನೋಡ್ಕೊತದ. ಹೌದಾ? ನನಗೇನೂ ಇಲ್ಲ ಅಂತೇಳಿ ಸುಮ್ಕೊಂಡುಕ್ಕಿಂತ ಎಲ್ಲನೂ ಇದೆ ಅಂಥೇಳಿ ನೀವು ತಿಳ್ಕೊಂಡು ಒಂದು ದೊಡ್ಡ ಸಾಧನೆಯನ್ನು ಮಾಡಿ ಈ ಕಾಲೇಜಿಗೆ ಕೀರ್ತಿ ತರಬೇಕು. ಈ ಪಾರ್ಸಿ ಬಂಧುಗಳ ಜೊತೆಗೆ ನನ್ನ ಬಾಂಧವ್ಯ 3rd ಜನರೇಷನ್. ನಾನು ಈ ಕಾಲೇಜಿನ ನನ್ನ ಜೊತೆ ಬಾಂಧವ್ಯ 3rd ಜನರೇಷನ್. ಫಸ್ಟ್ ಸೆಕೆಂಡ್ 2 ಜನರೇಷನ್ ಅವ್ರ ಜೊತೆ ಇದ್ದವರು, ನಾನು 3rd ಜನರೇಷನ್ ಅವ್ರ ಜೊತೆ ಇದ್ದೀನಿ. 4th ಕಂಟಿನ್ಯೂ ಆಗ್ತದೆ, ಇದ್ರ ಜೊತೆ ಇದ್ದೀನಿ. 4th ಜನರೇಷನ್ನು ಕೂಡ ನಾವು ಆಲ್ವೇಜ್ ಈ ಸಂಸ್ಥೆ ಜೊತೆಗೆ. ಇಲ್ಲಿ ಇದ್ದವರು ನಿಮಗೂ ಪ್ಲೀಸ್ ಮಾಡ್ಬೇಕತ್ತಲ್ಲ, ನಿಮ್ಮನ್ನು ಸಂತೋಷಪಡಿಸ್ಬೇಕತ್ತಲ್ಲ. ನಾನು ನೋಡ್ತಕ್ಕಂಥ ಡಿಗ್ರಿ ಕಾಲೇಜಿನಾಗಿನ ಇರ್ತಕ್ಕಂಥ ಹುಡುಗರು ಮತ್ತು ಹುಡುಗಿಯರು ನಿಮ್ಮಲ್ಲೇ ಸಮಾಧಾನ. ನಾನು ಜಸ್ಟ್ ನಿಮ್ಮ ಇನ್ಫಾರ್ಮ್ ಮಾಡಿ ಗುರ್ತ ಮಾಡಿರ್ತಾನೆ ಯಾವ ಕಾಲೇಜ್ ಹುಡುಗರು ಇವ, ಹಿಂಗ್ಯಾಕೆ ಬಂದು ಅಲ್ಲಿ ಐಸ್ ಕ್ರೀಮ್ ಪಾರ್ಲರ್ದೊಳಗೆ ಒಳಗೆ ಮುಚ್ಕೊಂಡು ಕೂತಾರ ಎಲ್ಲ ನೋಡಿರ್ತೀನಿ. ಯಾವ್ಯಾವ ಕಾಲೇಜ್ದವರು ಎಲ್ಲೆಲ್ಲಿ ಹೊಂಟಾರ, ಏನೇನು ಮಾಡತ್ತಾರ ಅಂತೇಳಿ. ನಿಮ್ಮ ಕಾಲೇಜ್ನಾಗ ಹಂಗೇನು ಭಾಳ ಸಿಕ್ತಿಲ್ಲ ನನಗೆ. ಬಟ್ ಬೇರೆ ಕಾಲೇಜ್ದವರು ನಿಮ್ಮ ನಾನು ಗೊತ್ತಿರೋದಿಲ್ಲ, ನಾನು ಎದುರಿಗೆ ಕೂತಿರ್ತೀನಿ. ನೀವು ಯಾರೋ ಕಾಮನ್ ಮ್ಯಾನ್ ಅದ ಅಂತ ಹೇಳಿ. ಬಟ್ ಐ ನೋ ಯು, ನೀವು ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಿ, ಯಾವ ಊರಿಂದ ಬರ್ತಾ ಇದ್ದೀರಿ, ನಿಮ್ಮ ಪೇರೆಂಟ್ಸ್ ಏನು ಎಂತ ಅಂಥೇಳಿ ಆಮೇಲೆ ತಗೋತೇನೆ. ನಿಮ್ಮ ಲೆಕ್ಚರ್ ಕೇಳಿದರೆ ಹೇಳ್ತಾರೆ ಇಲ್ಲ ಇಂಥವ್ರು ಹಿಂಗೆ ಅಂತೇಳಿ. ಸೊ ನಿಮ್ಮಲ್ಲಿ ಇರ್ತಕ್ಕಂತಹ ಅವಿರ್ಭಾವ ಜ್ಞಾನ ಶಕ್ತಿ ಏನಿದೆಯಲ್ಲ ಅದನ್ನು ಒಳ್ಳೆಯ ಕಡೆ ಕಾನ್ಸಂಟ್ರೇಟ್ ಮಾಡಿ ಅದನ್ನು ಮಾಡಿ ನಿಮ್ಮ ತಂದೆ ತಾಯಿಗಳಿಗೆ, ಕಾಲೇಜಿಗೆ ಮತ್ತು ಇದೇ ವಯಸ್ಸ ಇದನ್ನು ಮುಗೀತು, ಇನ್ನು 2 ವರ್ಷ ನೀವು ಅಭ್ಯಾಸಕ್ಕೆ ಟಚ್ ಇರಲಿಲ್ಲ ಅಂದ್ರೆ ಏನೂ ಮಾಡೋಕ್ಕಾಗೋದಿಲ್ಲ ತಮ್ಮ. ಈಗ ನನ್ನ ಕ್ಲಾಸ್ಮೇಟ್ಗಳು ಭಾಳ ಮಂದಿ ನನ್ನ ಕೇಳ್ಕೊತಾರೆ ಪ್ರಶ್ನೆ, ಸರ್ IAS PG ಮಾಡ್ಯಾರಲ್ಲ ಹೆಂಗೆ ಓದ್ತೀರಿ ಅಂತ. IAS PG ಮಾಡ್ಯಾರಿ, ಎಲ್ಲ ಓದಿರಿ, ಮತ್ತು ನಮಗೆ ಡೈಲಿ ನ್ಯೂಸ್ ಪೇಪರ್ ಓದೋಕ್ಕಾಗೋಲ್ತ್ರಿ, ನೀವು ಹೆಂಗೆ ಓದ್ತೀರಿ ಅಂತ. ಟಚ್ ಒಂದು ಸಲ ಹೋಗ್ತು ಅಂತಂದ್ರೆ ಏನೂ ಮಾಡೋಕ್ಕಾಗೋಲ್ಲ. ನೆಕ್ಸ್ಟ್ ನೀವು ಸ್ಟಡಿ PG ಕಂಟಿನ್ಯೂ ಮಾಡಿರಿ ಬಿಡ್ರಿ, ಅದು ಪ್ರಶ್ನೆ ಅಲ್ಲ. ಇವತ್ತು ಹೋಗಿ ಕುತ್ಕೊಂಡು ನಾನೇನು ಮಾಡಬಲ್ಲೆ, ವಾಟ್ ಕ್ಯಾನ್ ಐ ಡೂ, ನನ್ನಲ್ಲಿ ಏನು ಪೊಟೆನ್ಷಿಯಲ್ ಐತಿ, ಏನು ಮಾಡ್ಬೇಕು ಮುಂದೆ, ವೆದರ್ ಟು ಕಂಟಿನ್ಯೂ PG ಆರ್ ಟು ಕಂಟಿನ್ಯೂ ಸೆಲ್ಫ್ ಎಂಪ್ಲಾಯ್ಮೆಂಟು ಏನೋ ಮಾಡಬೇಕಾದ ವಯಸ್ಸಿದೆ ಈಗ. ಇನ್ನು ವಿಜಿಡಮ್ ಟೀತ್ ಇಲ್ಲಿ ಗ್ಯಾಪ್ ಇರ್ತಾವೆ. ಈಗ ವಿಜಿಡಮ್ ಟೀತ್ ಅಕ್ಕಲ್ ಹಲ್ಲು ಅಂತ ಕರೀತಾರೆ ನಿಮ್ಮ ಮನ್ಯಾಗೆಲ್ಲ. ಅಕ್ಕಲ್ ಅಂದ್ರೆ ಬುದ್ಧಿ. ಸರ್ ಹೇಳ್ತಾರೆ, ನನಗೆ ಪುಸ್ತಕ ಅನ್ನೋದು ಗೊತ್ತಿಲ್ಲ ಸರ್. ಅಕ್ಕಲ ಬುದ್ಧಿ ಅಕ್ಕಲ ಐತಿಲ್ಲ ನಿನಗತ್ತಾರಲ್ಲ, ಭಾಳ ದೊಡ್ಡ ಜ್ಞಾನ ಅದು. ವಿಜಿಡಮ್ ಟೀತ್ ಅಂತೀವಿ ಅದಕ್ಕೆ ಇಂಗ್ಲೀಷ್ನಾಗ. ಅವು ಇನ್ನು ಬರೋಕ್ಕೆ ಸ್ಟಾರ್ಟ್ ಆಗ್ತಾವ, ಅದ್ರ ಬುದ್ಧಿ ಬೆಳೀತಾ ಇದೆ ಅಂತ. ಹೌದಾ? ಅವು ಏನು ಉಪಯೋಗ ಇಲ್ಲ, ಆಮೇಲೆ ತೆಗೆದಾಕ್ತೀರಿ ನೀವು, ಒಂದು ಏನು ಬರಾಕತ್ತದ ಅದು ಪ್ರಶ್ನೆ ಬೇರೆ. ಅದರ ನಿಮ್ಮಲ್ಲಿ ಅಷ್ಟೊಂದು ಮೆಚುರಿಟಿ ಬಂದದ, ಬೇರೆಯವ್ರಿಗೆ ಬುದ್ಧಿ ಹೇಳುವಂಥ ಸಾಮರ್ಥ್ಯ ಬಂದದ. ಅದನ್ನು ಒಳ್ಳೆಯದು ಕುಟುಂಬ ಮಾಡ್ಕೋರಿ. ಭಾಳಷ್ಟು ಮಾತಾಡಿ ಅನಿಸ್ತದ, ಇನ್ನೂ ಭಾಳಷ್ಟು ಮಂದಿ ಮಾತಾಡೋರ್ತದ. ವೇದಿಕೆ ಮೇಲೆ ನನಗೆ ನಾನು 1-2 ವಿಚಾರಗಳನ್ನು ಹಂಚಿಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನ 1-2 ಮಾತುಗಳಿಗೆ ವಿರಾಮ ಕೊಡ್ತೀನಿ. ವಿಚಾರಗಳಿಗೆ ಅಲ್ಲ ಅವ್ರು ಹೋಗ್ಯಾರ ಮ್ಯಾಲ, ಅವ್ರನ್ನ ನಿತ್ಯ ಸ್ಮರಿಸ್ತೀವಿ ನಾವು. ಅವ್ರನ್ನ ನಿತ್ಯ ಸ್ಮರಿಸ್ತಕ್ಕಂಥವ್ರು ಅನೇಕ ಜನ ಇದ್ದಾರೆ. ಅಂಥವ್ರ ಸಾಲಿನೊಳಗ ಬುದ್ಧ, ಬಸವಣ್ಣ, ಅಂಬೇಡ್ಕರ, ಗಾಂಧೀಜಿ, ಸ್ವಾಮಿ ವಿವೇಕಾನಂದ, ಕುವೆಂಪು, ರಾಷ್ಟ್ರಕವಿ ಕುವೆಂಪು ಏನು ಅದ್ಭುತವಾಗಿ ಲಾಸ್ಟ್ ಕೊನೆಗೆ ಹೇಳ್ತಾನೆ ನಾವು, ನೇಗಿಲ ಕೂಳದೊಳಗೆ ಅಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ ಅಂತೇಳಿ. ಶೇಶ್ವತವ್ರಕ್ಕಿಂತಲೂ ಚಂದ ಆಗ್ಯಾವ ಹುಡುಗರು. ಬಹಳ ಅದ್ಭುತವಾಗಿ ಅದು ರೋಮಾಂಚನ, ನಮ್ಮ ಕಳಿಗೆ ಸರ್ ಹೇಳಿದಂಗೆ ಮೈ ರೋಮಾಂಚನ ಆಗುವಾಗೆ ಹಾಡಿರ್ತಕ್ಕಂಥ ವಿದ್ಯಾರ್ಥಿಗಳು, ಬಹಳ ಸುಂದರವಾಗಿ ಹಾಡಿರ್ತಕ್ಕಂಥ. ಹೀಗಾಗಿ ನಾವು ಯಾವುದಾದ್ರೂ ಒಂದು ನಾವು ಸತ್ರು ಕೂಡ ನಮ್ಮ ಹೆಸರು ಅದ್ಭುತವಾಗಿ ಅದು ಇತಿಹಾಸದೊಳಗೆ ಉಳಿಬೇಕಾಗಿತ್ತು ಅಂತಂದ್ರೆ ನಾವೆಲ್ಲ ಸಾಧನೆ ಹಾದಿನತ್ತ ಹೋಗ್ಬೇಕಂತ ಹೇಳಿ. ನಾನು ಕೂಡ ನನಗೆ ಸತ್ಯಗಿರಿ ಸರ್ ಫೋನ್ ಹಚ್ಚಿದಾಗ ಬಹುಶಃ ಹಿಂದೆ MES ಕಾಲೇಜ್ದವ್ರು ನಮ್ಮನ್ನೆಲ್ಲ ಪ್ರಿನ್ಸಿಪಾಲ್ನ ಕರೆಸಿ ಸತ್ಕರಿಸಿದ್ರು. ನಾವು ಕಳಿಗಿದ್ವಿ ಸರ್, ನಾವು ಒಂದು 5-6 ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದೀವಿ. ಸತ್ಯಗಿರಿ ಸರ್ ಫೋನ್ ಹಚ್ಚಿದಾಗ ನಾನು ಅದನ್ನ ತಿಳ್ಕೊಂಡು ನಾವು ನಮ್ಮನ್ನು ಹಂಗೆ ಸನ್ಮಾನ ಮಾಡಿ ಕಳಿಸ್ತಾರೆ ಅಂತ ಹೇಳಿಸಿಂದ. ಆ ನಂತರ ಕಾರ್ ನೋಡಿದಾಗ ಮಾವರ್ಕರ್ ಸರ್ ಫೋನ್ ಹಚ್ಚಿದಾಗ ನನಗೆ ಗೊತ್ತಾಯಿತು, ಇಲ್ಲಿ ನಮ್ಮನ್ನು ಅತಿಥಿಯಾಗೇನ ಮಾಡ್ಯಾರ ಅಂತೇಳಿ. ಇನ್ನು ಕಳಿಗಿದ್ವಿ ಸರ್ ನಾವು ಮಾತಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥದ್ದು. ಇಲ್ಲಿ
ಪ್ರತಿನಿತ್ಯ ಕಾರ್ಯಕ್ರಮದೊಳಗೆ ಇರ್ತಕ್ಕಂಥವ್ರು ಒಟ್ಟುಗೂಡಿಸೋರು. ಎಲ್ಲ ರತ್ನಕ್ಕಿಂತ ಬಹಳ ದೊಡ್ಡ ರತ್ನ ಐತಿ. ಅವರು ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತುಗಾರರು. ವೇಳೆ ಭಾಳ ಆಗೈತಿ. ಇನ್ನು ಭಾಳದಾಗ ನನಗೆ ಹೆಚ್ಚು ಅವಧಿಯನ್ನು ತೆಗೆದುಕೊಂಡು ಅವರಿಗೆ ಕಡಿಮೆ ಅವಧಿಯನ್ನು ಕೊಡೋದಕ್ಕಿಂತಲೂ ಕೂಡ ಅವರು ಹೆಚ್ಚು ಹಾಡುಗಳನ್ನು ಹಾಡ್ತಾರೋ, ನಿಮ್ಮನ್ನೆಲ್ಲ ರಂಜಿಸ್ತಾರೋ. ಆದರೆ ಒಂದಿಷ್ಟು ತ್ರಿಪದಿಗಳದಾವು. ಒಂದಿಷ್ಟು ತ್ರಿಪದಿಗಳನ್ನು ನಾನು ಒಂದು 4-5 ತ್ರಿಪದಿಗಳನ್ನು ನಿಮ್ಮ ಮುಂದೆ ಸಾವನ್ನಪಡಿಸಿ ನನ್ನ ಮಾತುಗಳಿಗೆ ವಿರಾಮ ನೀಡಕ್ಕೆ ಪ್ರಯತ್ನ ಪಡ್ತೀನಿ. ತಾಯಿ ದೊರೆಯಲ್ಲ ಮನೆಗೆ ಬಂದಳಿಯ ಮಗನಲ್ಲ, ಮನೆಗೆ ಬಂದಳಿಯ ಮಗನಲ್ಲ, ತವರಿಗೆ ಮಾತು ತಂದವಳು ಮಗಳಲ್ಲ, ಮಾತು ತಂದವಳು ಮಗಳಲ್ಲ. ಬಂಜಿ ಬಾಗಿಲದಾಗ ಬಂಗಾರದ ಒಳಕಲ್ಲ, ಬಂಜಿ ಬಾಗಿಲದಾಗ ಬಂಗಾರದ ಒಳಕಲ್ಲ. ಬಂದು ಕುಟ್ಟಾಕ ಸೊಸಿಯಿಲ್ಲ, ಬಂದು ಕುಟ್ಟಾಕ ಸೊಸಿಯಿಲ್ಲ. ಮಾನವಮಿ ಬನ್ನಿ ಮುಡಿಲಾಕ ಮಗನಿಲ್ಲ. ಹಾಲುಂಡ ತವರಿಗೆ ಏನೆಂದು ಹಾಡಲಿ, ಹಾಲುಂಡ ತವರಿಗೆ ಏನೆಂದು ಹಾಡಲಿ. ಹೊಳೆದಂಡೇಲಿರುವ ಕರಕೀಯ, ಹೊಳೆದಂಡೇಲಿರುವ ಕರಕೀಯ ಕುಡಿಯಂಗ ಹಬ್ಬಲಿಯವರ ರಸಬಳ್ಳಿ, ಹಬ್ಬಲಿಯವರ ರಸಬಳ್ಳಿ. ಇನ್ನು ಒಂದು ಬಹಳ ಸಂದರ್ಭದೊಳಗೆ ನಾನು ಹಿಂದೂ ಹಾಡಿನೇ ಈಗೂ ಹಾಡ್ತಕ್ಕಂಥದ್ದು ಗಂಧ ಹೆಂಡರ ಜಗಳ ಗಂಧ ತೀರಿದಂಗ ಅಂತೇಳಿ ಸೋಮಶೇಖರ್ ನಿಮ್ಮದಪ್ಪರವ್ರು ಬರೀತಾರೆ. ಅತ್ಯಂತ ನೆಚ್ಚಿನ ಗೀತೆ ಅದು ನನಗೆ. ಅದೊಂದು ಇನ್ನೊಂದು ಹಾಡಿ ಮುಗಿಸ್ತೀನಿ. ಏಳೇಳ ಹೊತ್ತ ಒಣ ಮರಳಿ ಭತ್ತ ಕಸ ಹೊತ್ತು ಹಾಕ ಹೊರಗ, ಏಳೇಳ ಹೊತ್ತ ಒಣ ಮರಳಿ ಭತ್ತ ಕಸ ಹೊತ್ತು ಹಾಕ ಹೊರಗ. ದೊಡ್ಡೆಮ್ಮಿಯಲ್ಲಿ ಹೋಗೇತಿ ಹೆಂಗ ಕರ ಕಟ್ಟು ಹಿತ್ತಲೊಳಗ, ದೊಡ್ಡೆಮ್ಮಿಯಲ್ಲಿ ಹೋಗೇತಿ ಹೆಂಗ ಕರ ಕಟ್ಟು ಹಿತ್ತಲೊಳಗ. ಹಾಕಿ ಹೇಳ್ತಾಳ, ಕಟ್ಯಾರ ಕಟ್ಟುಕು ಬಿಟ್ಟಾರ ಬಿಟ್ಟುಕು ಒಟ್ಟೈತಿ ಕೆಲಸ ನನಗ, ಕಟ್ಯಾರ ಕಟ್ಟುಕು ಬಿಟ್ಟಾರ ಬಿಟ್ಟುಕು ಒಟ್ಟೈತಿ ಕೆಲಸ ನನಗ. ಕುಟ್ಟಾಕ ಮತ್ತ ಬೀಸಾಕ ಇದಕ್ಕ ಕೊಟ್ಟಿಲ್ಲ ನನ್ನ ನಿನಗ, ಕುಟ್ಟಾಕ ಮತ್ತ ಬೀಸಾಕ ಇದಕ್ಕ ಕೊಟ್ಟಿಲ್ಲ ನನ್ನ ನಿನಗ. ಹೇಳ್ತಾನ, ಏಳೇಳ ಊರ ಎತ್ತೆಲ್ಲ ಹೊಲಕ ಹೊಂಟಾವ ತಿಳಿಯುತ್ತೇನ, ಏಳೇಳ ಊರ ಎತ್ತೆಲ್ಲ ಹೊಲಕ ಹೊಂಟಾವ ತಿಳಿಯುತ್ತೇನ. ಮಾರಿಯ ಗಂಟ ಹಾಕೇದಿ ಯಾಕ ನಿತ್ಯಲುವ ಮುರಿಯಲೇನ, ಮಾರಿಯ ಗಂಟ ಹಾಕೇದಿ ಯಾಕ ನಿತ್ಯಲುವ ಮುರಿಯಲೇನ. ಅಂತ ಹೇಳ್ತಾಳ. ಹೆಣ್ಣಾಗಿ ಯಾಕ ಬಂದೇನ ಯವ್ವ ಈ ಜೀವ ಸಾಕ ಸಾಕ, ಹೆಣ್ಣಾಗಿ ಯಾಕ ಬಂದೇನ ಯವ್ವ ಈ ಜೀವ ಸಾಕ ಸಾಕ. ನಮ್ಮಪ್ಪ ಅವ್ವ ಕೊಟ್ಟಾರ ಇದಕ್ಕ ಇನ್ನೆಷ್ಟ ಬದುಕಬೇಕ, ನಮ್ಮಪ್ಪ ಅವ್ವ ಕೊಟ್ಟಾರ ಇದಕ್ಕ ಇನ್ನೆಷ್ಟ ಬದುಕಬೇಕ. ನಿಮ್ಮಪ್ಪ ಸತ್ತ ಪಾರಾದ್ರೆ ಇದ್ರೆ ಒಲೆಗೆ ಸೀಳತ್ತಿದ್ಯ, ನಿಮ್ಮಪ್ಪ ಸತ್ತ ಪಾರಾದ್ರೆ ಇದ್ರೆ ಒಲೆಗೆ ಸೀಳತ್ತಿದ್ಯ. ನಿಮ್ಮವ್ವ ಅಂದ್ರ ನಮ್ಮಕ್ಕ ಅಂತ ಬಿಟ್ಟೇನೆ ಹೊಗಿಯತ್ತಿದ್ಯ, ನಿಮ್ಮವ್ವ ಅಂದ್ರ ನಮ್ಮಕ್ಕ ಅಂತ ಬಿಟ್ಟೇನೆ ಹೊಗಿಯತ್ತಿದ್ಯ ಅಂತ ಹೇಳ್ತಾಳೆ. ನಮ್ಮಪ್ಪ ಅವ್ವ ಮಾಡ್ಯಾಡ ಏನ ಸುಮುಕ ಬಯ್ಯ ಬ್ಯಾಡ, ನಮ್ಮಪ್ಪ ಅವ್ವ ಮಾಡ್ಯಾರ ಏನ ಸುಮುಕ ಬಯ್ಯ ಬ್ಯಾಡ. ಉಟ್ಟರಿವಿ ಮ್ಯಾಲ ಬದುಕಿದ್ದು ನಿನ್ನ ಸಲಹಿದ್ದು ಮರಿಯ ಬ್ಯಾಡ. ಅದು ಬಹಳ ದೊಡ್ಡ ಹಾಡೈತಿ. ಮುಂದ ಎಮ್ಮಿ ಮಾರಿ ಪೌಡರ್ ತಂದುಕೊಳ್ಳಿ ಅಂತ ಕೇಳ್ತಾನ ನಾವು. ಎಮ್ಮಿ ಮಾರಿ ಪೌಡರ್ ತಂದುಕೊಳ್ಳಿ ಅಂತ ಹೇಳಿ ಕೇಳ್ತಕ್ಕಂಥದ್ದು. ಮಹಾಭಾರತವನ್ನ ನಾವು ತೆಗೆದುಕೊಂಡಾಗ ಭೂಮಿಗಾಗಿ ಏನ್ ಮಾಡಿದ್ರಪ್ಪ ಅಂದ್ರ ಎಷ್ಟೋ ಅಕ್ಷೋಹಿಣಿ ಸೈನ್ಯ ಎಲ್ಲ ಏನಾತಂದ್ರ ನಿರ್ಮಾಣ ಆತು. ದುರ್ಯೋಧನಿಗೆ ಹೇಳ್ತಾರ ಭೀಷ್ಮರು, ದುರ್ಯೋಧನ ನಿನ್ನ ಕೆಟ್ಟ ಛಲವನ್ನ ನೀನು ಬಿಡು, ಪಾಂಡವರಿಗೆ 5 ಹಳ್ಳಿಗಳನ್ನಾದ್ರೂ ಕೊಡು ಅಂತ ಹೇಳಿದ್ರು. ಆದ್ರೂ ಅವ್ನು ಹೇಳ್ದ, ಅಜ್ಜ ನಾವು ನೆಲಕ್ಕಿರಿವೇನೆಂದು ಬಗೆಯುವೆ ಛಲಕ್ಕಿರಿವೆ, ನಾನು ನೆಲಕ್ಕಾಗಿ ಹೋರಾಡ್ತಾ ಇಲ್ಲ ಛಲಕ್ಕಾಗಿ ಹೋರಾಡ್ತೀನಿ
ಮಳೆ ಹೋಗ್ಬಿಡ್ತಾನು. ಅದಕ್ಕೆ ರಾಜಚಂದ್ರ ಅವ್ರು ಏನ್ ಹೇಳ್ತಾರಂದ್ರೆ ಇದು ಕೊನೆಯ ಸಾಲ ನಿಂತ ಅದ್ಭುತ ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿಯೂ ನಿನ್ನವಳಲ್ಲ, ಇವು ಜಗತ್ತಿಕ್ಕಿದ ವಿಧಿ ನೋಡ. ನಿನ್ನ ಒಡವೆ ಎಂಬುದು ಜ್ಞಾನದ ರತ್ನ, ಅದನ್ನು ಅಲಂಕರಿಸಿದ ಯಾವರೇ ನಿನಗಿಂತ ಸಿರಿವಂತನಿಲ್ಲ ಕಾಣಬೇಶ್ವರ ಅನ್ನುವಂತ ಮಾತನ್ನ ಬರೀತಾನ. ನಮ್ಮ ಸೌಂದರ್ಯ ಯಾವಾಗ ಹೆಚ್ಚಾಗುವುದು ಅಂದ್ರೆ ಜ್ಞಾನದ ಒಡವೆಯನ್ನ ಧರಿಸಿದಾಗ ಮಾತ್ರ ನಮ್ಮ ಸೌಂದರ್ಯ ಇದು ಬೇರಾಗತ್ತ ಅಂದ್ರೆ ಬಹಳ ಅದು ಹೆಚ್ಚಾಗತಿ ಅನ್ನುವಂತ ಮಾತನ್ನ ಇದನ್ನ ಅಲ್ಲಮ ಪ್ರಭು ಅವರು ಹೇಳ್ತಾರ. ಬಹಳ ಸುಂದರವಾಗಿ ನನಗೆ ಬಹಳ ಅದ್ಭುತ ಅನಿಸಿದ್ದು ಏನು ಅಂದ್ರೆ ಸರ್ ಅವರು ಹೇಳಿದ್ರು, ಕುವೆಂಪು ರಾಷ್ಟ್ರಕವಿ ಕುವೆಂಪುರವರು ಬರೆದಿರ್ತಕ್ಕಂಥ ನೇಗಿಲ ಯೋಗಿ ಪದ್ಯ ಹಾಡುವಾಗ ನನಗೆ ಒಂದು 3 ಜನರ ನೆನಪ. ಯಾರ ಅಂದ್ರ ಕೈಯಲ್ಲಿ ಪೆನ್ನು ಪುಸ್ತಕ ಹಿಡಿದು ವಿದ್ಯಾರ್ಥಿಗಳ ಭವಿಷ್ಯ ಬರೆಯುವ ಶಿಕ್ಷಕ ಶ್ರೇಷ್ಠ, ಗಡಿಯಲ್ಲಿ ಗನ್ ಹಿಡಿದು ದೇಶವನ್ನ ಕಾಪಾಡ್ತಕ್ಕಂಥ ವೀರ ಯೋಗ ಶ್ರೇಷ್ಠ, ನೇಗಿಲನ್ನು ಹಿಡಿದು ಹಗಲಿರುಳು ಪ್ರಕೃತಿಯೊಂದಿಗೆ ಕಾರ್ಯವನ್ನ ಮಾಡುತ್ತಾ ಜಗತ್ತಿಗೆ ಅನ್ನವನ್ನ ಕೊಡ್ತಕ್ಕಂಥ ರೈತ ಶ್ರೇಷ್ಠ ಅನ್ನುವಂಥದ್ದನ್ನ ಬಹಳ ಅದ್ಭುತವಾಗಿ ಅಲ್ಲಿ ಕುವೆಂಪು ಅವರು ಹೇಳ್ತಾರೆ. ಸಾಧನೆಗಳಿಗೆ ನಿಮ್ಮ ಶಿಕ್ಷಕರ, ನಿಮ್ಮ ತಂದೆ ತಾಯಿ, ನಿಮ್ಮ ಶಿಕ್ಷಣ ಸಂಸ್ಥೆ, ನಿಮ್ಮ ಊರ, ನೀವು ಕೊಡುವಂಥ ಕೀರ್ತಿಯನ್ನು ಕಾಯಕತ್ತಿ ಬಯಸಾಕತ್ತಿ ಅದಕ್ಕೆ ಸಾಧ್ಯದಷ್ಟು ನ್ಯಾಯ ಒದಗಿಸುವಂಥ ಕೆಲಸ ನೀವು ನಾವೆಲ್ಲರೂ ಮಾಡೋದು